ಎಲ್ಲರೂ ನಾವು ಊರಿಗೆ ಕರ್ಕೊಂಡು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀನಿ. ಟರ್ಮಿನಲ್ 2 ಇವಾಗ ಕೆಂಪೇಗೌಡ ಏರ್ಪೋರ್ಟಲ್ಲಿ ಇದ್ದೀವಿ. ಇವಾಗ ಗೋವಾಗೆ ಹೋಗ್ತಾ ಇದ್ದೀವಿ. 10 ಗಂಟೆ ಫ್ಲೈಟ್ ಇರೋದು. ನಾವು ಇನ್ನೂ 2 ಅವರ್ ಮುಂಚೆ ಬಂದಿದ್ದೀವಿ. ನೋಡಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಇದೆಲ್ಲ ಈಗ ನೋಡಿ ಏರ್ಪೋರ್ಟ್ ಟರ್ಮಿನಲ್. ಇವನು ವಾಸು, ಇವನು ಮಂಜ, ಅವನು ಸಂತು, ಅವನು ಲೋಕಿ, ಇವನು ಚಂದ್ರ, ಇವನು ಆದರ್ಶು, ಎಲ್ಲರೂ ಬಂದಿದ್ದೀವಿ. ನಮ್ಮ ಕುಚುಕು ಗೆಳೆಯ ಮಂಜುನಾಥ್ ಅವರು ಇವತ್ತು ನಮ್ಮನ್ನು ಬೆಂಗಳೂರಿಗೆ ಕರೆಸಿ ಹಳೆಯ ಸ್ನೇಹಿತರೆಲ್ಲರೂ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಗೋವಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಕರ್ಕೊಂಡು ಬಂದಿದ್ದೀನಿ. ಈ ಬಡ್ಡಿ ಐಕ್ಲನ್ನ ಒಂದು ಬೋರ್ಡಿಂಗ್ ಪಾಸು ಇದು ಮಾಡೋಕ್ಕೆ ಬರೋದಿಲ್ಲ, ಒಂದು ಬೋರ್ಡಿಂಗ್ ಪಾಸ್ ಇದು ಮಾಡೋಕ್ಕೆ ಬರೋದಿಲ್ಲ. ಈ ವಾಸು ನನ್ನ ಮಗ ಏರ್ಪೋರ್ಟ್ ಒಳಗಡೆ ಕೂಲಿಂಗ್ ಗ್ಲಾಸ್ ಹಾಕೊಂಡವನೆ. ಅವನು ನೋಡಿದ್ರೆ ಅಲ್ಲಿ ಬೋರ್ಡಿಂಗ್ ಪಾಸ್ ಗೊತ್ತಾಯಿಲ್ಲ, ಅವನು ಸ್ಕ್ಯಾನ್ ಮಾಡೋಕೆ ನಿಂತ್ಕೊಂಡು ನೋಡ್ತಾನೆ. ನೋಡು ಲೋಕಿನೇ ಬಂದ್ಬಿಟ್ಟ. ಸ್ಕ್ಯಾನ್ ಮಾಡೋದ, ಎಂಬ್ರೇಜ್ ಮಾಡೋ, ಅಗ್ಲ ಮಾಡೋ. ಬಾಯಿಗ ಹೊಸ ಯಾಕೆ ಸಂತು ಯಾಕೋ ಬಾ. ಇವಾಗೆಲ್ಲ ಏರ್ಪೋರ್ಟ್ ಒಳಗೆ ಎಂಟ್ರಿ ಅದು. ಸಂತು ಒಬ್ಬ ಬರಬೇಕು ಗೇಟಿಂಗ್ ಪಾಸ್ ತೊಗೊಂಡು. ಈ ವಾಸಿಲ್ ಬಂದವನೇ, ನಾನಿಲ್ಲಿ ಹೋಯ್ತಾ ಇದ್ದೀನಿ. ನೋಡಿ ಎಲ್ಲ ಬಂದಿದ್ದೀವಿ ಇಲ್ಲಿ. ನೋಡಿ ಏರ್ಪೋರ್ಟ್ ಎಂಟ್ರೆನ್ಸ್ ಇದು. ನಮ್ಮದು ರೈತರು ಪಾಪ ಕರೆಂಟ್ ಇಲ್ಲ ಅಂತಾರೆ. ಇದ್ಬೋದು ಕರೆಂಟ್ ಎಲ್ಲ ಇಲ್ಲೇ ಹಾಕ್ಕೊಂಡವ್ರೆ ಏರ್ಪೋರ್ಟಲ್ಲಿ. ಇನ್ನೆಲ್ಲಿ ಬರ್ತದೆ ಕರೆಂಟು? ಎಲ್ಲ ಬೋರ್ಡಿಂಗ್ ಅಂತ ಹೋಯ್ತಾ ಇದ್ದೀವಿ ಎಲ್ಲರೂ. ಇವಾಗ ಬಂದು ಕೆಳಗಡೆ ಬಂದಿದ್ದು ಗೇಟ್ ನಂಬರ್ 22 ನಮ್ಮದು. ಕೆಳಗೆ ಹೋಯ್ತು ಗೇಟ್ ನಂಬರ್ 22 ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬೇಕು, ಬನ್ನಿ. ಬರ ಇಲ್ಲ ಈಗ ಫ್ಲೈಟಲ್ಲಿ ಹೋಗ್ತಾ ಇಲ್ಲ. ಈಗ ಫ್ಲೈಟ್ ಹತ್ರಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಜರ್ಮನಿ ಕಾಣ್ತದೆ. ನಮ್ಮ ಫ್ಲೈಟ್ ಇದೇ ಇರಬೇಕು ಎಲ್ಲ ನೋಡಿ. ನಾವು ಫ್ಲೈಟ್ ಹತ್ತಾ ಇದ್ದೀವಿ ಇವಾಗ. ವಾಸು ಫೋನ್ಗೋಸ್ಕರ ವೆಯ್ಟಿಂಗು, ಫೋಟೋಗೋಸ್ಕರ ವೆಯ್ಟಿಂಗು ವಾಸು. ಹೇಳ್ರಪ್ಪ, ಆಯಿತು. ಚಂದ್ರ ಹೋಯ್ತಾವನಿ ನೋಡ ಇಲ್ಲಿ. ಎಲ್ಲ ಶೌಚಾಲಯಗಳಲ್ಲಿ